ನಾವೊಬ್ಬರೇ ಅಲ್ಲ, ಅತಿ ಹಿಂದುಳಿದ ಮಠಾಧೀಶರು ಒಕ್ಕೂಟದಿಂದ ನಾವು ಹೇಳ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಆತನಿಗೆ ಅವಕಾಶ ಕೊಡಬೇಕು. ಯಾಕಂದ್ರೆ ಒಕ್ಕಲಿಗರು ಆಗಬಾರ್ದ, ಒಬ್ಬರೇ ಹಿಂದುಳಿದ ಅದೇನೂ ಇಲ್ಲ, ಎಲ್ಲರೂ ಆಗಬೇಕು. ಅವರು ದುಡಿದಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಅವ್ರಿಗೂ ದುಡಿದಕ್ಕೆ ಕೂಲಿ ಕೊಡಬೇಕು. ತೀರ ಅಪರೂಪ ಆಗುವತ್ತಲ್ಲ ನಮ್ಮ ಗಡ್ಡಿ ಪುಡಿ ಸ್ವಾಮಿ, ಎಲ್ಲೂ ಹೋಗಿತ್ತೆ ಅಂತಲೇ. ಅದು ಈಗ ಸಂಸಾರಸ್ಥಕನೆ, ಯಾವಾಗ ಬೇಕು ಅವಾಗೆಲ್ಲ ಕಾಣಿಸ್ಕೊಳ್ಳೋದಿಲ್ಲ, ಎಲ್ಲೋ ಅಪರೂಪಕ್ಕೆ ಬಂದು ದರ್ಶನ ಕೊಡ್ತದೆ ಅಷ್ಟೇ. ಬರೋದು ಬಂದು ಸೀದೆ ಡಿ ಕೆ ತೆಳಕ್ಕೆ ಕುರ್ಚಿ ಹಾಕ್ಸಕ್ ಓಡಾಡ್ತೈತಲ್ಲ, ಏನಂತಪ್ಪ ಸಮಾಚಾರ? ಡಿ ಕೆ ಸಿಗೆ ಭಕ್ತಿ ಜಾಸ್ತಿ ಅಲ್ವಲ್ಲಣ್ಣ, ಆಗಾಗ ಮಠಗಳನ್ನ ಸುತ್ತಾಡ್ಬಿಟ್ಟು ಕೈ ತುಂಬಾ ದಕ್ಷಿಣೆ ಕೊಟ್ಟು ಆಶೀರ್ವಾದ ಮಾಡಿಸ್ಕೊಂಬರ್ತದೆ ಕಣೆ. ಅದೇ ತರಕ್ಕೆ ಡಿ ಕೆ ನಮ್ಮ ಮಟ್ಟಕ್ಕೂ ಬಂದು ಹೋಗ್ಲಿ ಅಂತ ಏನೋ ಆಸೆ ಪಟ್ಟಿರ್ಬೇಕು ಕಣೆ. ಡಿ ಕೆ ಶಿವಕುಮಾರ್ ಕಷ್ಟಪಟ್ಟಿದ್ದಾರೆ, ದುಡಿದಿದ್ದಾರೆ, ದುಡಿದಕ್ಕೆ ಕೂಲಿ ಕೊಡಿ ಅಂತಕ್ಕಂದು ನಾವು ಕೇಳುತ್ತದೆ, ಬೇರೆ ಏನಿಲ್ಲ. ಸೂಪರ್ ಮಾಮಾ. ಒಳ್ಳೇದು ಕಂಬುಳ್ಳೆ, ಇದು ಪಾಪ ಎಷ್ಟು ಅಂತ ಕಷ್ಟ ಬೀಳ್ತದೆ ಅಂದಂಗೆ. ಏನ್ ನಡೀತ್ಲೆ ಚಳಿಗಾಲದ ಅಧಿವೇಶನದಲ್ಲಿ? ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತೀವಿ, ರೈತರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಿಲ್ಡಪ್ ತಗೊಂಡೋಗಿ ಒಳಗ್ ಕುಂತ್ಕೊಂಡು ಕುರ್ಚಿ ಗಲಾಟೆ ಬಗ್ಗೆ ಮಾತಾಡ್ಕೊಂಡು ಕುಂತೈತೆ ಕಣೆ. ಏನಮ್ಮ ಇದು, ಹಿಂದ್ಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ, ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನ. ಮುಖ್ಯಮಂತ್ರಿಗಳು ಮೈಕಿಗೆ ಈ ತರ ತೊಂದರೆ ಮಾಡಿದಾರಲ್ಲ, ಯಾವ ಮಂತ್ರಿಗಳಾದ್ರೂ ಅಷ್ಟೇನೆ, ತೊಂದರೆ ಅಂತ ಹೇಳ್ಬೇಕಾಗುತ್ತೆ. ಕೂತ್ಗಳಪ್ಪ, ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು, ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಹೇಳಿದ್ರು. ಚೇರ್ ಅತಂತ್ರದಲ್ಲಿ ಇಲ್ಲ, ನಿಮ್ ಚೇರ್ ಅತಂತ್ರದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ಕುರ್ಚಿ ಯಾರಿಗಾನ ಕೊಟ್ಕೊಳ್ಳಿ, ಕೆಲಸ ನೆಟ್ಟಿಗೆ ಮಾಡಿದ್ರೆ ಸಾಕು. ಉತ್ತರ ಕರ್ನಾಟಕಕ್ಕಾಗಿರೋ ಅನ್ಯಾಯದ ಬಗ್ಗೆ ಮಾತಾಡಿ ಅಂತ ಯಾರು ಹೋಗಿಲಿಲ್ವೇನ್ಲ ಇಲ್ಲಿ? ಅಯ್ಯೋ, ಉತ್ತರ ಕರ್ನಾಟಕದ MLA ತೆಪ್ಪ ಕುಂತಿದ್ದ ಕಣೆ. ಅದೇನ್ ತಂಬಾಕ್ ತಿಂತಿದ್ವೋ ಏನೋ, ಬಾಯಿ ಬಿಡ್ಲಿಲ್ಲ. ಈ ಶರಣಗೌಡ ಕಂದಕೂರ್ ಒಂದೇ ಮ್ಯಾಟ್ರಿಕ್ ಬರ್ನಿರ್ಲ ಅಂತ ಹೋಗಿದ್ದು. ನಮಗ್ ಬಾಳ ಏನ್ಪತ್ತಂದ್ರೆ ಜನಪ್ರತಿನಿಧಿಗಳಿಗೆ ಜನ ಬಂದು ಏನ್ಪಂದ್ರೆ ಬೇಡಿಕೆ ಇಡ್ತಿದ್ದಾರೆ. 80 ವರ್ಷ ಆದ್ರೂ ನಾವು ಇನ್ನೂ ಚೀಲ ಹೊತ್ಕೊಂಡು ಏನ್ಪಾರ ಆಟೋಕ ಟಮ್ ಟಮ್ಗೆ ಹೋಗಿ ಏನ್ಪಾರ ತರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನೀವು ಫ್ರೀ ಕೊಟ್ಟರು ಕೊಡ್ಲಾರ್ದಂಗೆ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಇದನ್ನ ಬಹಳ ಗಂಭೀರವಾಗಿ ತಗೋಬೇಕು. ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಇವತ್ತೇ ತಾವು ಅಧಿಕಾರಿಗಳನ್ನ ಕರೆದು ಎಲ್ಲೆಲ್ಲಿ ಏನ್ಪಂದ್ರೆ ಈ ಸಮಸ್ಯೆ ಇದೆ ಇದನ್ನ ನಿವಾರಣೆ ಮಾಡ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಮನವಿ ಮಾಡ್ತಾ, ಬಿಜೆಪಿಯಿಂದ ಉಚ್ಚಾಟನೆಯಾಗಿರೋ ಉತ್ತರ ಕರ್ನಾಟಕದ ಹುಲಿ ಏನು ಮಾಡ್ತಿತ್ಲ? ಮೊನ್ನೆ ನೋಡಿದ್ರೆ ನಾನೇ ಒರಿಜಿನಲ್ ಅಪೋಸಿಷನ್ ಲೀಡರ್ ಅಂತಿತ್ತು. ಅದುವೇ ಸಿದ್ದಣ್ಣನ ಕಾಲ ಎಳ್ಕೊಂಡು ಕಾಲ ಕಳೀತಿತ್ತು ಕರೆ. ದೇವರಾಜ ಅರಸರ ನಂತರ ಹೆಚ್ಚು ಅವಧಿ ರಾಜ್ಯದ ಎಲ್ಲ ಆರ್ಥಿಕ ಮಂತ್ರಿಗಳಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕೀರ್ತಿ ಆದ ಮ್ಯಾಗ ನಾನು ವಿಚಾರ ಮಾಡ್ತೇನೆ ಅಂತ ಹೇಳ್ಯಾರ. ಅವ್ರ ಕೊಡ್ತೀನಿ ಅಂತ ಹೇಳಿಲ್ಲ. ನೋಡಲಿ, ಸಿದ್ದಣ್ಣ ಚೂರು ಸ್ಲಿಪ್ ಆಗಿದ್ದಿರ್ತಾರ, ಕುರ್ಚಿ ಕಳಕಳ ಮುನ್ಸೂಚನೆ ಅಂತಾವೆ ಹಾಡಿರ್ತಾವೆ. ಸಿ ಅಶ್ವತ್ಥದೊಂದು ಹಾಡಿವೆ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಕೂರಬಲ್ಲನೆ ಒಂದು ದಿನ, ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಅದನ್ನಾಗಿದನ್ನ ಏನು ಬೇಡ, ಸುಮ್ಮನೆ ಕುಂತ್ಕೊಂಡು ಅಂತ್ಯಾಕ್ಷರಿ ಆಡ ಕೇಳ ಇವಕ್ಕೆ ಅದಕ್ಕೆಲ್ಲ ಯಾಕಾಗವಿವು ಹೆತ್ತರಿಕೆ ಶಿವನಿ ಶಂಭುಲಿಂಗ. ಕಣ್ಣು